ಡಿಸ್ಟಿಕ್ಕು ಚಂದ್ರಪಟ್ಟಣದಿಂದ ಸುನೀತಾ ಅಂತ. ನಾನು ಆ್ಯಡ್ ಶಾಪಲ್ಲಿ ವರ್ಕ್ ಮಾಡಿ 7 ವರ್ಷ ಆಯಿತು. ಈಗ ಏನಂದರೆ ಬಿಜಾಪುರ ಡಿಸ್ಟಿಕಲ್ಲಿ ನಾನು ದ್ರಾಕ್ಷಿ ಫ್ಲಾಟಿಗೆ ಕೊಟ್ಟಿದ್ದು. ಇವಾಗ ಮಹೇಶ್ ಸರು ನಮ್ಮ ಮೀಟಿಂಗಿಗೆ ಬಂದು MD ಸರ್ ದಿನೇಶ್ ಪಾಂಡೆ ಸರ್ ಮೀಟಿಂಗ್ ನೋಡಿ ಅವರು 8 ಎಕರೆ ದ್ರಾಕ್ಷಿ ಇದೆ. 8 ಎಕರೆಯಲ್ಲಿ 4 ಎಕರೆ ನಮ್ಮದೇ ಆರ್ಗ್ಯಾನಿಕ್ ಬಳಸವ್ರೆ. ಈಗ ಏನಂದರೆ ತುಂಬ ಬೆಸ್ಟು ಅಂದರೆ ಹೇಳ್ಕೊಳಕ್ಕೆ ಅಸಾಧ್ಯ. ಇಡೀ ಊರು ಜನ ಎಲ್ಲ ಈಗ ಆಲ್ರೆಡಿ ನಮ್ಮದು ಆ್ಯಡ್ ಶಾಪ್ ಪ್ರಮೋಷನ್ ಮಾಡೋಕ್ಕೆ ಎಲ್ಲ ಏಪ್ರಿಲ್ಗೆ ಒಪ್ಕೊಂಡವ್ರೆ. ಈಗ ಅವ್ರು ರೈತರು ಅವರೇ ಮಾತಾಡ್ತಾರೆ ನೋಡಿ. 30,000 ರೂಪಾಯಿ ಗೊಬ್ಬರ ಕೊಟ್ಟಿದ್ದೀವಿ 4 ಎಕರೆಗೆ ಬಳಸಿ. ಅವರು ರೈತರೇ ಅವ್ರ ಬಾಯಲ್ಲಿ ಏನಂತ ಕೇಳಿ ಅವರೇ ಮಾತಾಡ್ತಾರೆ. ಹಾಂ ಸರ್, ಹೆಂಗೆ ಇದು ಸರ್? ಈಗ 30,000 ರೂಪಾಯಿ ಬಿಟ್ಟು 5 ತಿಂಗಳು ಆಯ್ತು ಮೇಡಮ್. ಇದು ಯಾರು ಸರ್ ನಿಮ್ಗೆ ಪರಿಚಯ ಮಾಡಿಕೊಟ್ಟಿತ್ತು? ಇವರು ರಾಜಣ್ಣ ಅವರು. ಹಾಂ ಸರ್, ರಾಜಣ್ಣ ಅಂತ ನಾವು ಅವ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದು. ಅವರು 3 ಎಕರೆ 3 ವರ್ಷದಿಂದ ನಮ್ಮ ಗೊಬ್ಬರನ್ನೇ ಬಳಸ್ತಾಯಿದ್ರು. ಅವ್ರ ಕಡೆಯಿಂದ ಮಹೇಶ್ ಸರ್ಗೆ ನಾವು ಪ್ರಾಡಕ್ಟ್ ಕೊಟ್ಟು 4 ತಿಂಗಳು ಆಯ್ತಲ್ಲ ಸರ್? 5 ತಿಂಗಳು ಆಗಿದೆ. ಈಗ ನೀವು ದ್ರಾಕ್ಷಿ ಈಗ ಬಿಜಾಪುರ ಡಿಸ್ಟಿಕ್ಕು ಜೇವರ್ ಇಂಡಿ ತಾಲೂಕು ಜೇವರ್ ಬಂದು ನೋಡಿ. ಪ್ರತಿಯೊಬ್ಬರು ರೈತರು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು 2 ಲಕ್ಷ 3 ಲಕ್ಷ ನೀವು ಖರ್ಚು ಮಾಡ್ತಾಯಿದ್ದೀರ ದ್ರಾಕ್ಷಿ ಫ್ಲಾಟಿಗೆ. ಸಿಂಪಲ್ಲಾಗಿ 30,000, ಒಂದು 10,000 20,000 30,000ದೊಳಗೆ ನಿಮಗೆ ಒಳ್ಳೆ ಬೆಳೆ ಬರುತ್ತೆ. ಅದೇ ಮಾಹಿತಿ ನಮ್ಮ ಮಹೇಶ್ ಸರ್ ಹೇಳ್ತಾರೆ. ಪ್ರತಿಯೊಬ್ಬರು ರೈತರು ತಿಳ್ಕೊಬೇಕಂತ ಕೇಳ್ಕೊಳ್ತೀನಿ. ಇವು ಸ್ಪ್ರೇ ನಿಮ್ಮ ಕಂಪ್ನಿಯಿಂದ ಮಾಡಿಲ್ಲ ಮೇಡಮ್. ಒಟ್ಟು ಬಡ್ಡಿಗೆ ಏನು ಬಿಡೋದೈತಲ್ರಿ ಗೊಬ್ಬರ ರೀ. ಗೊಬ್ಬರ ಕೆಮಿಕಲ್ ಗೊಬ್ಬರ ಏನೂ ಬಿಟ್ಟಿಲ್ರಿ. ಎಲ್ಲ ಇವೇ ಬಿಟ್ಟಿದ್ದೇವೆ. ಮತ್ತು ಅವು ಕ್ರಾಪ್ ಸುಧಾ ಭೂಮಿ ಸುಧಾ ಅವಲ್ರಿ. ಬಡ್ಡಿ ಕಟ್ಟು ಮುಂದೆ ಅವು ಕಟ್ಟಿದೇವ್ರಿ. ಇವು ಡ್ರಿಪ್ನಾಗ ಇವೆಲ್ಲ ಬಿಟ್ಟಿದೇವ್ರಿ. ಇನ್ನೂ ಅವ್ರಿ ಅಲ್ಲಿ ಮನ್ಯಾಗ ಅವು ಮೊದಲ ಅಷ್ಟು ತಂದು ಇದು 4 ಎಕರೆಗೆ ಅಷ್ಟು ಮಾಡಿದೇವ್ರಿ. ಅದು 4 ಎಕರೆಗೆ ಕೆಮಿಕಲ್ ಮಾಡಿದೇವ್ರಿ. ಅದಕ್ಕಿಂತ ಇಳುವರಿ ಹೆಚ್ಚು ಬಿಡ್ತದ್ರಿ. ಕೆಮಿಕಲ್ ಎಷ್ಟು ಖರ್ಚಾಯ್ತು ಸರ್ ಪ್ರತಿ ವರ್ಷ ಮಾಡಿ? ಇದಕ್ಕಿಂತ ಅದಕ್ಕೆ ಹೆಚ್ಚಾಗ್ಯದ್ರಿ ಮೇಡಮ್. ಇದಕ್ಕೆ ಕಡಿಮೆ ಆಗ್ಯದ್ರಿ ಇಳುವರಿ. ಇದಕ್ಕೆ ಹೆಚ್ಚಾಗ್ಯದ್ರಿ, ಹೆಚ್ಚಾಯ್ತು. ಆಮೇಲೆ ಬದಲಾವಣೆ ಏನೇನು ರೋಗಗಳು? ರೋಗ ಭಾಳ ಕಂಟ್ರೋಲ್ ಆಗ್ಯದ್ರಿ ಮೇಡಮ್. ಎಲ್ಲಿ ಚಲೋ ಉಳ್ಕೊಂಡದ್ರಿ ಇದು. ಎಲ್ಲಿ ನಮ್ಗೆ ಚಲೋ ಉಳ್ಕೋಬೇಕ್ರಿ. ಒಂದು ಹೊನಿ ಕಮ್ಮಿ ಆಗಲಕ್ರಿ, ಎಲ್ಲಿ ಚಲೋ ಉಳ್ಕೋಬೇಕ್ರಿ. ಈಗ ನಮ್ದು ಆರ್ಗ್ಯಾನಿಕ್ ಬಳಸಿದಿರಲ್ಲ, ಈಗ ಪ್ರತಿ ರೈತರಿಗೆ ಕೇಳ್ತೀನಿ, ಇಲ್ಲಿ 4 ಎಕರೆ ಆರ್ಗ್ಯಾನಿಕ್ ಮಾಡ್ಯವ್ರೆ. ಅದೇ ಕೆಮಿಕಲ್ ಬಳಸಿ ಆ ಕಡೆ 4 ಎಕರೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀವಿ. ನೀವೇ ರೈತರುಗಳು ನೋಡಿ. ಈಗ ನಮ್ದು ಆರ್ಗ್ಯಾನಿಕ್ ಕೊಡೋದ್ರಿಂದ ನಿಮ್ಗೆ ಏನೇನ್ ಬದಲಾವಣೆ ಆಗಿದೆ ಸರ್? ಏನೇನ್ ರೋಗ ಅವಾಯ್ಡ್ ಆಗಿದೆ? ಈ ದವನಿ ರೋಗ ಕಂಟ್ರೋಲ್ ಆಗ್ಯದ್ರಿ, ಗುರಿನೂ ಕಂಟ್ರೋಲ್ ಆಗ್ಯದ್ರಿ. ಇದು ಭೂಮಿ ಒಳಗೆ ತಾಕತ್ ಹೆಚ್ಚು ಇರೋದ್ರಿಂದ ಮೇಡಮ್ ರೋಗ ಸ್ವಲ್ಪ ಕಂಟ್ರೋಲ್ ಆಗ್ಯದ್ರಿ. ಒನಿನೂ ಹೆಚ್ಚಾಗವ್ರಿ, ಎಲ್ಲಿ ಚಲೋ ಅದ್ರಿ, ಒನಿ ಫ್ರೆಶ್ ಅದ್ರಿ. ಅದಕ್ಕಿಂತ ಇದು ಇಳುವರಿ ಹೆಚ್ಚಿಗೆ ಬಿದ್ದ ಸರ್. ಈಗ ಇಷ್ಟೊಂದು ಹಿಡ್ದಿಡ್ಕೊಂಡಿದೆಯಲ್ಲ ಈ ತರ ದ್ರಾಕ್ಷಿ ಗೊಂಚು, ನೀವು ಕೆಮಿಕಲ್ ಬಳಸ್ಬೇಕಾದ್ರೆ ಈ ತರ ಬರೋದು ಸರ್? ಅದನ್ನು ಯಾರು ಮೊದಲು ಬಳಸಿದ್ರು ಮೇಡಮ್ ಬಂದವ್ರಿ. ಖರೆ ಖರ್ಚು ಜಾಸ್ತಿ ಆತ ಮೇಡಮ್. ಖರ್ಚು ಆದ್ರೆ ಇಳುವರಿ ಇದು ಇಷ್ಟು ಕ್ವಾಲಿಟಿ ಬರಂದಿಲ್ಲ ಮೇಡಮ್. ಇದು ನಮ್ಗೆ ದುಡ್ಡು ಕಮ್ಮಿ ಖರ್ಚಾಗಿದ್ರಿ ಮೇಡಮ್. ಇಳುವರಿ ಜಾಸ್ತಿ ಆಗಿದ್ರಿ. ಇನ್ನು ಮುಂದಿನ ಸಲ ಅದಕ್ಕೂ 4 ಎಕರೆಗೆ ಇದು 8 ಎಕರೆಗೆ ಎಲ್ಲ ಇವೇ ನಿಮ್ಗೆ ಕಂಪನಿ ತರ್ತೀನಿ. ಖುಷಿ ಆಯ್ತು ಸರ್. ಭಾರಿ ಖುಷಿ ತಿಳಿಸಿನ್ರಿ ಸರ್. ಈಗ ಇನ್ನು ಹೆಚ್ಚುವರಿ ಮಾಡ್ತೀವ್ರಿ. ನಮಗ ಗ್ಯಾರಂಟಿ ಅನ್ಸ್ಬೇಕ್ರಿ ಮೊದಲ. ಆಯ್ತು ನಾವು ಇನ್ನೊಬ್ರು ಹೇಳ್ಬೇಕೈತಿ, ಇನ್ನೂ ತನ ಹೇಳಿಲ್ರಿ. ಈ ರಾಜನ್ ಅವ್ರು ಹೇಳಿದ್ರಿ. ಅವರು 3-4 ವರ್ಷದಿಂದ ಮಾಡ್ಲಕತ್ತಾರ್ರಿ. ಈಗ ನಮಗೆ ಇವು 5 ತಿಂಗಳಾಯ್ತು ಅವ್ರು ಭೇಟಿಯಾಗಿ ನಮಗೆಲ್ಲ ಹೇಳಿದ ಬಳಿಕ ಅವು. ಈಗ 4 ಎಕರೆಗೆ ಎಷ್ಟು ಖರ್ಚಾಗ ಸರ್ ನೀವು ಕೆಮಿಕಲ್ ಮಾಡ್ಬೇಕಾದ್ರೆ? ಕೆಮಿಕಲ್ ಮಾಡೋದ್ರೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಡಬಲ್ ಅದಕ್ಕೆ ಹೋಗ್ತಾರೆ ಮೇಡಮ್. ಈಗ ನಮ್ ಟೋಟಲ್ 5,000 5,000 6,000 7,000 ರೂಪಾಯಿ ಒಂದು ಬ್ಯಾಗ್ ಅವ್ರಿ. 25 ಕಿಲೋ ಬ್ಯಾಗ್ ರೀ. ಇದು ಕ್ರಾಪ್ ಇಟ್ಟರಿ. ಇದೊಂದ್ರಿ ಬೂಸ್ಟರ್ ಒಂದ್ರಿ, ಇದೊಂದ್ರಿ. ಅವು 2 ಒಂದು 4,000 4,500 ಖರ್ಚು ಆಗ್ತಾರಿ. ಇದೊಂದು ಬಿಟ್ಟೆ ಒಂದು 3 ಬ್ಯಾಗ್ ಬಿಟ್ಟಂಗ ಆಗ್ತಾರೆ ಮೇಡಮ್ ದ್ರಾಕ್ಷಿ. ನೋಡಿ ಇದು ಶುಗರ್ಗೆಲ್ಲ ತುಂಬಾ ಚೆನ್ನಾಗಿದೆ. ಶುಗರ್ ಇದನ್ನು ಚೆನ್ನಾಗಿದೆ ಮೇಡಮ್. ಕ್ರಾಪಿಟ ಇದು ಕ್ರಾಪಿಟ ಇದು ರೀ. ಈಗ ನೀವು ಇದು ತುಂಬಾ ಕಾಳು ಉದುರುತ್ತಿತ್ತು ರೈತರು. ಇದು ಏನಂದ್ರೆ ಇದು ಫುಲ್ ಹಿಡಿಯಬೇಕಾದ್ರೆ ಕಾಳೆಲ್ಲ ಫುಲ್ ಕಾಳು ಉದುರು ಮುಂದ್ರಿ. ಕಾಳು ಉದುರ್ಕತೈತ್ರಿ. ಇವೇ ಬಿಟ್ಟು ನೋಡ್ರಿ. ಸರ್ ಮಹೇಶ್ ಸರ್ ಫೋನ್ ಮಾಡಿದ್ರು. ಆ ದ್ರಾಕ್ಷಿದು ಏನಾಯ್ತು ಅಂದ್ರೆ ಫುಲ್ ಉದುರುತ್ತಾ ಇತ್ತು. ಅದು ಹಿಡ್ದಿಡ್ಕೊಳ್ಬೇಕಾದ್ರೆ ಉದುರುತ್ತಿತ್ತು. ಅವಾಗ ನಾನು ಕ್ರಾಪಿಟ ಅಂತ ಇದನ್ನ ಪ್ರಾಡಕ್ಟ್ ಬಳಸಿ ಬರೀ ಇದೊಂದ್ರಿ ಕ್ರಾಪಿಟ ಒಂದು ASP 90
ಭೂಮಿ ಯೂರಿಯಾ ಇಷ್ಟು ಪ್ರಾಡಕ್ಟ್ ಕರಗಿಸ್ಬಿಟ್ಟು ನೀರಲ್ಲಿ ಡ್ರಿಪ್ಪಲ್ಲಿ ಕೊಟ್ಟವ್ರೆ. ಬರೀ ಒಂದೇ ದಿನ ನೀವು ಇವತ್ತು ಏನಾದ್ರು ತುಂಬ ಉದುರುತ್ತೈತೆ, ದ್ರಾಕ್ಷಿ ಕಟ್ಟ ಟೈಮಿಗೆ ಉದುರು ಬಿಡುತ್ತೆ ಕಾಳು, ಅವಾಗ ನೀವು ಇವತ್ತು ಹಾಕಿದ ತಕ್ಷಣನೇ ಬೆಳಗ್ಗೆ ಹೊತ್ತಿಗೆ ಬಂದು ನೀವು ಆ ದ್ರಾಕ್ಷಿ ನೀವು ಹಿಂಗ್ ಗೊನೆ ಹಿಂಗ್ ಅಳ್ಳಾಡ್ಸಿದ್ರು ಸತ ಅದು ಅಳ್ಳಾಡಲ್ಲ, ತುಂಬಾ ಟೈಟ್ ಆಗ್ಬಿಡುತ್ತೆ. ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಉದುರ್ಬೇಕಾಯ್ತು ಮೇಡಮ್, ನಮಗೆ ಇದು ಇಟ್ಟು ಪವರ್ ಅನ್ನೋದು ಗೊತ್ತಾಗಿರ್ಲಿಲ್ಲ. ಇದು ಇನ್ನೊಂದ್ 2 ದಿವಸ ಬಿಟ್ಟು ಅಂದ್ರೆ ಇದು ಗೊನೆ ಝಲಕರ್ ಆತಿತ್ರಿ, ಚಂದ ಆತಿತ್ರಿ. ಇದು ಬಿಡನ ನಿಂತು ಬಿಡ್ತೀರಿ, ಗೊನೆ ಟೈಟ್ ಆಗ್ಯದ್ರಿ, ಅಷ್ಟು ಬೇಗ ರಿಸಲ್ಟ್ ನೋಡಿ ಸರ್. ಎಲ್ಲರೂ ಕೆಮಿಕಲ್ ಕೊಡ್ಬೇಕಾದ್ರೆ ಅದು ಎಷ್ಟು ಅಂದ್ರೆ ಅದು ಹಿಡ್ದಿಡ್ಕೊಳಕ್ಕೂ ಶಕ್ತಿ ಇರಲ್ಲ, ಅಷ್ಟು ಎಲ್ಲ ಉದುರೋಗೋದು. ಆರ್ಗ್ಯಾನಿಕ್ಕು ಬರೀ ಒಂದೇ ಒಂದು ಡ್ರಿಪ್ಪಲ್ಲಿ ಒಂದು ಸಟ್ಟು ಕೊಟ್ಟವ್ರೆ ಅಷ್ಟೇ, ತಕ್ಷಣನೇ ಬರೀ ಒಂದೇ ದಿನಕ್ಕೆ ಅಷ್ಟು ಹಿಡ್ದಿಡ್ಕೊಂಡೈತೆ. ಇನ್ನೂ ಸಣ್ಣನೇ ಗೊನೆ ಬರಬೇಕಾಯ್ತು ಅಂತವ್ರೆ, ಅಷ್ಟು ಒಂದು ಇಳುವರಿ ಚೆನ್ನಾಗಿ ಬರುತ್ತೆ. ಒಣ ದ್ರಾಕ್ಷಿ ಪ್ರತಿಯೊಂದು ನೋಡಿ ಫ್ಲಾಟು ಬರೀ ಎಲೆನೇ ಇಲ್ಲ, ದ್ರಾಕ್ಷಿ ಇದ್ರು ತುಂಬಾನು ಫುಲ್ಲು ಬರೀ ದ್ರಾಕ್ಷಿ ಗೊಂಚೆ. ಅದರಿಂದ ಪ್ರತಿಯೊಬ್ಬರು ರೈತರಿಗೆ ಏನನ್ನೋದು ಅಂದರೆ ನಿಮಗೆ ಇಲ್ಲಿ ಬಂದು ಮಹೇಶ್ ಸರ್ ಅಂತ ಇಂಡಿ ತಾಲೂಕು. ಮಹೇಶ್ ನಿಮ್ಮ ಹೆಸರು ಹೇಳಿ ಸರ್. ಮಹೇಶ್ ಬಿರಾದಾರ್. ಮಹೇಶ್ ಭೀಮಾಶಂಕರ್ ಬಿರಾದಾರ್ ಜೀವರು. ಬಂದು ಪ್ರತಿಯೊಬ್ಬರು ರೈತರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಯಾರು ಮಾರಾಟ ಮಾಡೋಕ್ಕೆ ಬಂದಿಲ್ಲ, ನಿಮಗೆಲ್ಲ ಲಕ್ಷ ಗೊಬ್ಬರ ಕೊಡಲ್ಲ, ನಿಮ್ಗೆ 5,000 10,000 ಒಂದು ಕಡೆ ಬಳಸಿ 10 ಸ್ಪ್ರೈ ನೀವು ಹೊಡಿತೀರಲ್ಲ ಕೆಮಿಕಲ್ಲು, ಅದರಲ್ಲಿ ನಮ್ದು 2 ಸ್ಪ್ರೈ ಕೊಡ್ತೀವಿ. ಅದರಲ್ಲಿ ನಿಮಗೆ ಅದೇ ರಿಸಲ್ಟ್ ಬರುತ್ತೆ, ಎರೆಹುಳಗಳು ಜಾಸ್ತಿ ಆಗುತ್ತೆ ಮಣ್ಣಲ್ಲಿ. ಅದ್ರ ಜೊತೆಗೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ದಯವಿಟ್ಟು ಪ್ರತಿಯೊಬ್ಬರು ನೀವು ಬಳಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ದಿನೇಶ್ ಪಾಂಡೆ ಸರ್ಗೆ 4.5ರಿಂದ 6 ಟನ್ ತನ ಒಣ ಮಾಲ್ ತೆಗಿತಾರೆ ನೋಡಿ. 6 ಟನ್ ಫಸ್ಟ್ ಎಲ್ಲ ಎಷ್ಟಾಗ ಸರ್? ಫಸ್ಟ್ ಈ ಸದ ಅದು 4 ಟನ್ ಬೀಳುತ್ತೆ ಮೇಡಮ್. ಈ ಸಲ ಒಂದು 6 ಟನ್ ಆಗುತ್ತೆ ಮೇಡಮ್. ಇದು 6 ಟನ್ ತನ ಆಗ್ಬೇಕು ಅನ್ನೋ ಗ್ಯಾರಂಟಿ ಸದ್ಯ ನೋಡಿ. ಖಂಡಿತ ಆಗುತ್ತೆ. ಆಲ್ರೆಡಿ ಇಲ್ಲಿ ಒಂದು 40 ಜನಕ್ಕೆ ನಾವು ರೈತರಿಗೆ ಕೊಟ್ಟಿದ್ವಿ. ಪ್ರತಿ ವರ್ಷ ಅವರು 40 ಟನ್ ಆಗೋ ತಕ್ಕನಾಗಿ ನಮ್ದು 4 ಟನ್ ಆಗೋ ತಕ್ಕನಾಗಿ 6 ಟನ್ ಆಗಿದೆ. ಇವ್ರದ್ದು ಅಷ್ಟೇ. ಈ ವರ್ಷ ನೀವೇ ನೋಡಿರಂತೆ, ಅದನ್ನು ಅವರು ಸರ್ ನಮಗೆ ಎಷ್ಟಾಗಿದೆ 4 ಎಕರೆಗೆ ಅಂತ ಕೊಡ್ತಾರೆ. ಪ್ರತಿ ವರ್ಷಕ್ಕಿಂತ ಅವರು ಇಳುವರಿ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಮುಂದಿನ ವರ್ಷ ಅವ್ರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅದರಿಂದ ದಯವಿಟ್ಟು ಪ್ರತಿ ರೈತರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾವು ಈಗ ಬಂದು ಏನು ನಿಮಗೆ ಮಾರೋಕ್ಕೆ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ MRPಗೂ ಕೊಡಲ್ಲ, ನಿಂತ್ಕೊಂಡು ಬೆಳೆ ಬರೋ ಗಂಟ ನಿಮ್ಮ ಜೊತೆ ಇರ್ತೀವಿ. ಅದರಿಂದ ಎಲ್ಲರೂ ಬಳಸಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಡ್ಶಾಪ್ ಪ್ರಮೋಷನ್ ಪ್ರಾಡಕ್ಟು DNC 90, ಕ್ರಾಪ್ ಸುಧಾ, ಕ್ರಾಪ್ ವೀಟಾ, ಭೂಮಿ ಸುಧಾ, ASP 90, 3B ಪ್ರತಿ ಪ್ರಾಡಕ್ಟು ದಯವಿಟ್ಟು ಒಂದು 5,000 ಗೊಬ್ಬರ ಬಳಸಿ, ಯಾವ ಬೆಳೆಗಾದರೂ ಸರಿ. ನಿಮಗೆ ರಿಸಲ್ಟ್ ಪಕ್ಕ ಗೊತ್ತಾಗುತ್ತೆ. ಇನ್ನೇನು ಸರ್, ಖುಷಿ ಆಯ್ತಾ? ಖುಷಿ ಮೇಡಮ್. ಮೊದಲು ಅಮ್ಮ ಎಲ್ಲ ಬನ್ನಿ ಅಮ್ಮ. ಮಹೇಶ್ ಸರ್ ಅಮ್ಮ, ನಾವು ಫಸ್ಟ್ ಬಂದಾಗ ಅವರು ನಂಬ್ತಾನೆ ಇರಲಿಲ್ಲ. ಇದೆಲ್ಲ ಫಸ್ಟ್ 1 ಎಕರೆ ಫ್ರೀ ಕೊಟ್ಬಿಡಿ, ಆಮೇಲೆ ನಾನು ಬಳಸ್ತೀನಿ ಅಂದರು. ಇವಾಗ ಅವರು ನೆನ್ನೆ ಇತ್ತಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಬಂದು ಖುಷಿ ಪಡ್ಕೊಂಡು ಅವರು ಅಮ್ಮನೂ ಬಂದವ್ರೆ. ಅದರಿಂದ ರೈತರಿಗೆ ನಿಮ್ಗೆ ತುಂಬ ಖುಷಿ ಅನಿಸುತ್ತೆ. ದಯವಿಟ್ಟು ಇದನ್ನು ಬಳಸಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ರಿ ನಮಗೆಲ್ಲ ಚಂದ ಆಗ್ಯಾದ್ರಿ. ದ್ರಾಕ್ಷಿ ಫಲ ನಮ್ದು ಆದರ್ಶಕ್ಕಿಂತ ಈ ವರ್ಷ ಬಲ್ಲ ಆದ್ರಿ. ಖುಷಿ ಆಯ್ತಾ? ಖುಷಿ ಆಗ್ಯದ್ರಿ. ಇನ್ನು ಮತ್ತು ಮೇಡಮ್ದೇರ್ ಪುಣ್ಯ ನಮ್ಗೆ, ಮತ್ತೆ ಹಂಗಾರ ಟೀಕೆ ನಡೆದ್ರಿ. ನೆಕ್ಸ್ಟ್ 8 ಎಕರೆಗೆ ಹಾಕಿ ಸರ್. 8 ಎಕರೆ ನೀವು ಹೇಳೋದೇ ಅಷ್ಟಲ್ರಿ ಮೇಡಮ್, ನಾವು ಹಾಕ್ತೇವೆ ಸರ್. ಫ್ರೆಂಡ್ಸ್ ಸ್ನೇಹಿತರಿಗೆಲ್ಲ ಹೇಳಿ ಸರ್. ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸರಿ, ಓಕೆ, ಥ್ಯಾಂಕ್ ಯು. ಹೆಂಗೆ ಬರ್ತೋ ಗೊತ್ತಿಲ್ಲ. ತ್ರಿವೇಣಿ ಬಾ ಮೇಡಮ್, ಫೋಟೋ ತಗೋರಿ ನಿಮ್ಮ ತ್ರಿವೇಣಿ ಬಾ. ಎಲ್ಲ ವಿಡಿಯೋ ಮಾಡಿ.